ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಶ್ರೀಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಟಿಫನ್ಗೆ ಅಂತ ಹೇಳ್ಬಿಟ್ಟು ಪಲಾವು ಮತ್ತು ಎಗ್ ಬೇಯಿಸಿ ಕೊಟ್ಟಿದ್ರು, ನನಗೆ ಪ್ರೋಟೀನ್ಗೋಸ್ಕರ ತಿಂದಿದ್ದೆ. ಹಾಗೆ ನನ್ನ ಮಗಳು ಮಾರ್ನಿಂಗ್ ಬೇಗನೆ ಎದ್ದಿದ್ಲು, ಅರೌಂಡ್ 5:30ಗೆ ಎದ್ದಿದ್ಲು. 10 o'clock ಆದರೂ ಮಲ್ಕೊತಾ ಇಲ್ಲ, ಮಲಗಿಸ್ತಾ ಇದ್ದೀನಿ. ಹಠ ಮಾಡ್ತಾ ಇದ್ಲು, ಯಾಕೆಂದರೆ ಓವರ್ ನಿದ್ದೆ ಆಗಿಬಿಟ್ಟಿದೆ ಅಲ್ವಾ. ಜಾಸ್ತಿ ನಿದ್ದೆ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಬೇಗ ಎದ್ದಿಲ್ಲಲ್ಲ, ಮಲ್ಕೊತಾ ಇಲ್ಲ. ಹಾಗಾಗಿ ತುಂಬ ಹೊತ್ತಾಯ್ತು ಎದ್ದು, ಇವಾಗ ಮಲ್ಕೊಳಕ್ಕೆ ಹಠ ಮಾಡ್ತಿದ್ಲು. ನೋಡಿ ಇವಾಗ ಮಲ್ಕೊಂಡಿದ್ದಾಳೆ. ಮಲ್ಕೊಳಕ್ಕೂ ಮುಂಚೆ ತುಂಬಾ ಚೀರಾಡ್ತಾಳೆ, ಹಠ ಬಂದುಬಿಟ್ಟಿರ್ತಲ್ವ, ನಿದ್ದೆ ತುಂಬ ಬಂದುಬಿಟ್ಟು. ಹಾಗಾಗಿ ಅವಳನ್ನು ಮಲಗಿಸ್ಬಿಟ್ಟು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ನಾನು ಕೂಡ 5:30ಗೆ ಎದ್ದಿದ್ದಲ್ವ ಅವಳ ಜೊತೆಗೇನೆ, ಹಾಗಾಗಿ ನನಗೂ ಹೆಡೇಕ್ ಬಂದಿರೋ ಥರ ಆಗಿತ್ತು. ಅವಳ ಜೊತೆ ಮಲ್ಕೊಂಡೆ. ಗುಂಡಮ್ಮ ನೀನು ಮೊಬೈಲ್ ನೋಡ್ತಲ್ಲ ಇದು ಬಂಗಾರ. ಏಯ್ ಮುತ್ತ, ಬಂಗಾರ ಬಂಗಾರ ಮೊಬೈಲ್ ನೋಡ್ತಲ್ಲ ಇದು. ಮುದ್ದು ಚಿಂಕ ಮುದ್ದಮ್ಮ ಚಿಂಕಮ್ಮ ಮಾತಾಡ ನಿಮ್ಮ ಒಬ್ಬ ಹೆಂಗ್ ಟರ್ನ್ ಆಗ್ಬಿಟ್ಲೋಡು. ಏನದು? ಏನಮ್ಮ ಮೊಬೈಲ್ ನೋಡ್ತೀರ? ಮೊಬೈಲ್ ನೋಡ್ತೀರಾ ನೀವು? ಆಗ ಆಗ ಏನು ಏನ ಗುಂಡಮ್ಮ ಅದ್ರ ನೋಡ್ತೀರಿ ನೀವು? ಅದ್ರ ನೋಡ್ತೀರಲ್ಲ, ನಮ್ಮನ್ನೆಲ್ಲ ಇದ್ರ ನೋಡ್ತಿದ್ದೀರಲ್ಲ ನೀವು. ಮೊಬೈಲಾಗ ನೋಡ್ತಿದ್ದೀರಿ ನಮ್ಮನ್ನ ನೀವು. ಹನಿ ಓನ ಮಾಡ್ತಿದ್ದೀರಿ? ಟಿವಿ ನೋಡ್ತಾ ಇದ್ದೀರಾ? ಹಾ, ಹನಿಮಾ ಹನಿಮಾ ಟಿವಿ ನೋಡ್ಬಾರ್ದ ಬಂಗಾರ? ನನಗೆ ಫೀವರ್ ಬಂದುಬಿಟ್ಟು ಬಾಯಲ್ಲಿ ಏನು ಟೇಸ್ಟ್ ಸಿಗ್ತಾ ಇರಲಿಲ್ಲ ಫುಡ್ಡು. ಹಾಗಾಗಿ ಈ ಥರ ಚಿಪ್ಸ್ ತೊಗೊಂಬಂದೆ. ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲನೂ ಮಿಕ್ಸ್ ಆಗಿರುತ್ತಲ್ವ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ತಿಂದಾದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಸಿಕ್ತು. ಹಾಗೆ ನಾನು ಕರಿಗಡುಬು ಕೂಡ ತಂದಿದ್ದಲ್ಲ ಊರಿಂದ, ಅದು ಕೂಡ ತಿಂತಾ ಇದ್ದೆ. ಊರಿಂದ ಬಂದಾಗಿಂದ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿರ್ಲಿಲ್ವಲ್ಲ, ಹಾಗಾಗಿ ಬಟ್ಟೆ ತುಂಬ ಆಗಿದ್ದು, ಬಟ್ಟೆ ವಾಷಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೆ ಬಟ್ಟೆ ವಾಷಿಂಗ್ ಹಾಕಲಿಕ್ಕೆ. ಇಲ್ಲಿ ನಾನು ಲಿಕ್ವಿಡ್ ಹಾಕ್ತಾ ಇದ್ದೀನಿ, ಫ್ರಂಟ್ ಲೋಡ್ದಲ್ವ, ಹಾಗಾಗಿ ಟಾಪ್ ಲೋಡ್ದಾದರೆ ಪೌಡ್ರ್ ಕೂಡ ಹಾಕ್ಬೋದು. ಹಾಗೆ ನಾನಿಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಡ್ ವಾಶ್ ಹಾಕ್ತೀನಿ, ಯಾಕೆಂದರೆ ಡೈಲಿ ಯೂಸ್ ಮಾಡಿರೋದಲ್ವ, ತುಂಬ ಕೊಳಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇದರಲ್ಲಿ ಹಾಟ್ ವಾಟರ್ ಆಪ್ಷನ್ನು ಇದೆ ಅಲ್ವಾ, ಅದನ್ನು ಕೂಡ ಹಾಟ್ ವಾಟರ್ಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ತಾಳಕ್ಕೆ ಹೆಂಗ್ ನೋಡ್ತಿದ್ದಾಳೆ? ಬೇಕಮ್ಮ ನಿನಗೆ? ಬೇಕಾ? ತಗೊಂಡ್ರೆ ನೀವು ನೋಡ್ತಿದ್ದೀರಲ್ಲ, ಬೇಕಾ ನಿಮಗೆ? ಟೇಸ್ಟ್ ಸಿಕ್ವಾ ನಿಮಗೆ? ತಗೊಳ್ಳಿ ಮತ್ತೆ. ಬಾಡಮ್ಮ ಕಮ್ಮು ಆಗುತ್ತಾ? ಕಮ್ಮು ಬೇಕಾ? ಬೇಕಾ ಬೇಕಾ ಬೇಡವಾ? ನೋ. ಏನು ಏನು ಅಮ್ಮ? ಟಿವಿ ಜೊತೆ ಮಾತಾಡ್ತೀರಾ ನೀವು? ಟಿವಿ ಜೊತೆ ಮಾತಾಡ್ತಿದ್ದೀರಾ ನೀವು? ಏನಂತ ಮಾತಾಡ್ತೀರಿ ಟಿವಿ ಜೊತೆ ನೀವು? ಬೇಡಮ್ಮ, ನೋಡಬಾರ್ದಮ್ಮ, ಕಣ್ಣು ಆಯಿ ಹಾಕವಮ್ಮ. ಡ್ಯಾನ್ಸ್ ಮಾಡ್ತಿದ್ದೀರಿ? ಬಂಗಾರಿ
ಜೇಜಿ ಗುಡಿ ಎಲ್ಲೈತೆ? ಅಲ್ಲೈತಲ್ಲ, ನೋಡ್ತೀರಲ್ಲ ನೀವು. ಜಾಣ ಮರಿ. ಕೈ ಮುಗಿಯಮ್ಮ. ಜೇಜಿ ಜೇಜಿ ಕೈ ಮುಗಿ ಬಂಗಾರಿ. ಕೈ ಮುಗಿರಿ. ಜೇಜಿ ಕೈ ಮುಗಿರಿ. ಕೈ ಮುಗಿರಿ, ಹಿಂಗೆ ಕೈ ಮುಗಿಬೇಕಮ್ಮ. ಹೇಳಿ ಜೇಜಿ ಗುಡಿ ನೋಡ್ತಿರಲ್ಲ, ಅವಾಗ ಹಿಂಗೆ ಕೈ ಮುಗಿಬೇಕು ನೀನು. ಹೇಳಿ ಹಿಂಗೆ ಕೈ ಮುಗಿಬೇಕಮ್ಮ ಬಂಗಾರಿ. ಜೇಜಿ ಗುಡಿ ಎಲ್ಲೈತಲ್ಲ, ಅಲ್ಲೈತಲ್ಲ ಜೇಜಿ ಗುಡಿ. ನೋಡ್ತಿದ್ದಮ್ಮ ಗುಡಿನ. ಬಂಗಾರ ಜೇಜಿ ಕೈ ಮುಗಿದ್ರ ಬಂಗಾರ. ಹನಿಮ ಖುಷಿ ಆತ ನಿಮ್ಗೆ? ಜೇಜಿ ಎಲ್ಲೈತಮ್ಮ? ಜೇಜಿ ಎಲ್ಲೈತೆ? ಜೇಜಿ ಗುಡಿ ಎಲ್ಲೈತೆ? ತೋರಿಸಿ. ಕೈ ಮುಗಿರಮ್ಮ. ಜೇಜಿ ಕೈ ಮುಗಿರಿ. ಕೈ ಮುಗಿರಿ. ಜೇಜಿ ಗುಡಿ ಎಲ್ಲೈತೆ ಬಂಗಾರಿ? ಎಲ್ಲೈತೆ? ಎಲ್ಲಿ ತೋರ್ಸು. ಅಲ್ಲೈತಲ್ಲ. ಅಮ್ಮಮ್ಮಮ್ಮ ನೋಡಿದ್ಲೋಡಮ್ಮ. ಜೇಜಿನ ನೋಡಿದ್ರ ನೀವು? ಸಾಯಿಬಾಬಾ ಅಲ್ಲೈತಲ್ಲ. ಕೈ ಮುಗಿ, ಮತ್ತೆ ಕೈ ಮುಗಿ. ಕೈ ಮುಗಿರಮ್ಮ. ಎರಡು ಕೈ ಮುಗಿ. ಕೈ ಮುಗಿರಿ. ಕೈ ಮುಗಿರಿ. ಕೈ ಮುಗಿರಿ. ಕೈ ಮುಗಿರಿ. ಜೇಜಿ ಕೈ ಮುಗಿರಿ. ಕೈ ಮುಗಿ. ಕೈ ಮುಗಿ. ಕೈ ಮುಗಿ. ಜೇಜಿ ಹತ್ರ ಮಾತಾಡ್ತಿದ್ದೀರಾ? ಅಮ್ಮ ಬಂಗಾರ. ಹನಿ ಇವನ ಕೈ ಮುಗಿದ್ರ ಜೇಜಿಗೆ ನೀವು? ಮಾತಾಡ್ತು. ಜೇಜಿ ಗುಡಿ. ಸರಿ ತಗೊಳ್ರಿ, ತಿನ್ನೋಗ್ರಿ. ಹಾಗೆ ನನ್ನ ಮಗಳ ನನ್ನ ತಮ್ಮ ಎತ್ಕೊಂಡಿದ್ದ, ಅವಳು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ನನಗೆ ಅಮ್ಮ ಕೊಕೊನಟ್ ಆಯಿಲ್ ಹಚ್ತಾ ಇದ್ದಾರೆ ತಲೆಗೆ. ನನ್ನ ಕೂದಲು ಬಂದು ಲಾಂಗ್ ಇದೆ ಅಲ್ವಾ, ಹಾಗಾಗಿ ಅದು ನನ್ನ ಅಡ್ಜಸ್ಟ್ ಆಗೋದಿಲ್ಲ ಹಚ್ಕೊಳ್ಲಿಕ್ಕೆ ಅಂತ ಹೇಳಿಬಿಟ್ಟು ಅವರೇ ಕ್ಲೀನಾಗಿ ಹಚ್ತಾರೆ ಅಲ್ವಾ, ಹಾಗಾಗಿ ಅವರೇ ಬಾ ಹಚ್ತೀನಿ ಅಂತ ಕರೆದ್ರು, ಹಚ್ಕೊತಾ ಇದ್ದೀನಿ. ಎಷ್ಟು ರಿಲ್ಯಾಕ್ಸಿಂಗ್ ಅನ್ಸುತ್ತಲ್ವ ನಮಗೆ ಆಯಿಲ್ ಮೆಸೇಜ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ನಿದ್ದೆನೇ ಬಂದುಬಿಡುತ್ತೆ. ಹಾಗೆ ನನಗೂ ಇಲ್ಲಿ ನಿದ್ದೆ ಬಂದಿರೋ ಥರ ಆಗ್ತಾ ಇತ್ತು. ಹೊರಗಡೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ತಲೆ ಕೂಡ ಇವಾಗಲೇ ಬಾಚಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಆಯಿಲ್ ಅಪ್ಲೈ ಮಾಡಿದ್ಮೇಲೆ 1.5 ಅವರ್ ರೆಸ್ಟ್ ಮಾಡಿಬಿಟ್ಟಿದ್ದೆ. ಇವಾಗ ಆಚೆ ಕಡೆ ಹೋಗೋದಿತ್ತಲ್ವ, ಹಾಗಾಗಿ ಅಮ್ಮ ತಲೆ ಬಾಚಿಬಿಟ್ಟು ಜಡೆ ಹಾಕಿಬಿಟ್ರು. ಇವಾಗ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ನಾವು ಕೂಡ ಹೊರಟ್ವಿ. ಇತ್ತೀಚೆಗೆ ನನ್ನ ಮಗಳಿಗೆ ಹೊರಗಡೆ ಸುತ್ತಾಡ್ಸೋದು ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಅವಳಿಗೆ ಮನೆ ಒಳಗೆ ಇದ್ಬಿಟ್ರೆ ಸಾಕು ಏನೋ ಒಂಥರ ಹಾಳು ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಚೆ ಕಡೆ ಕರ್ಕೊಂಬಂದರೆ ಫುಲ್ಲು ಹ್ಯಾಪಿಯಾಗಿರ್ತಾಳೆ. ರೋಡಲ್ಲಿ ಹೋಗುವಂಥ ಬೈಕ್ಗಳು, ಕಾರು, ಸೌಂಡು ಎಲ್ಲ ನೋಡ್ಕೊತನೂ ಆರಾಮಾಗಿರ್ತಾಳೆ ಆಕೆ. ಆಟೋ ಮಧು ಏನು ನಾವು ಎಳ್ಳೀರು ಕುಡಿಯೋಕ್ಕಂತ ಬಂದಿದ್ವಿ. ನನ್ನ ಮಗಳಿಗೂ ಎಳ್ಳೀರು ಟೇಸ್ಟ್ ನೋಡ್ಸೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ಹೇಳ್ಬಿಟ್ಟು ಅವಳಿಗೆ ನೀರು ಕುಡಿಯೋ ಬಾಟಲ್ ಇದೆಯಲ್ಲ ಅದನ್ನ ಥರ ಕೇಳಿದ್ದೆ. ಯಾಕೆಂದರೆ ಅವಳಿಗೆ ಡೈರೆಕ್ಟ್ ಕುಡ್ಸೋಕೆ ಆಗೋದಿಲ್ವಲ್ಲ, ಹಾಗಾಗಿ ಅದ್ರಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಕುಡಿತಾಳೆ. ಒಂದು ಸ್ವಲ್ಪ ಬಾಯೊಳಗಡೆ ಹೋಗ್ತಾವಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಎಳ್ಳೀರು ಎಷ್ಟು ಫ್ರೆಶ್ ಆಗಿದೆ ಅಲ್ವಾ. ನಾನು ಆಲ್ಮೋಸ್ಟ್ ನನ್ನ ಮಗಳು ಪ್ರೆಗ್ನೆಂಟ್ ಇರುವಾಗಿಂದ ಇದನ್ನೇ ಕುಡಿತಾ ಇರೋದು. ತುಂಬಾ ಚೆನ್ನಾಗಿದೆ ಎಳ್ಳೀರು. ಮಂಡಿಯಿಂದ ತರಿಸ್ತಾರಂತೆ, ಬಟ್ ಎಲ್ಲಿಂದ ತರಿಸ್ತಾರೋ ಗೊತ್ತಿಲ್ಲ. ಅಲ್ಲಿ ಮಂಡಿ ಎಳ್ಳೀರು ಅಂತ ಹಾಕಿರ್ತಾರೆ. 35 ರೂಪೀಸ್ ಅಷ್ಟೇ. ನಾನು ಡೆಲಿವರಿ ಲಾಸ್ಟಿಗೆ 65 ರೂಪೀಸ್ ಆ ರೇಟಿಗೆ ಹೋಗ್ಬಿಟ್ಟಿದ್ವು ಅವಾಗ, ಯಾಕೆಂದರೆ ಸಮ್ಮರ್ ಅಲ್ವಾ, ಹಾಗಾಗಿ ನೋಡಿ ಇಲ್ಲಿ ಅವಳಿಗೆ ಸ್ಟಾಲ್ ಕೊಡಿಸಿದ್ರೆ ಕುಡಿತಾನೆ ಇಲ್ಲ. ಕುಡಿಯಮ್ಮ ಬಂಗಾರಿ. ನಾನು ಇಲ್ಲಿ ಎಳ್ಳೀರು ಬಂದು ಗಂಜಿ ತಗೊಂಡಿದ್ದೆ, ಪೇಪರ್ ಗಂಜಿ ಆದರೆ ಎಳ್ಳೀರು ಸಿಹಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ. ಅಂದರೆ ಎಳ್ಳೀರು ಟೇಸ್ಟ್ ಕೂಡ ಸ್ವೀಟ್ ಇರುತ್ತೆ. ನೀರು ತೊಗೊಂಡ್ರೆ, ಅಂದರೆ ಬರೀ ನೀರು ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಒಂಥರ ಒಗರಾಗಿರುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಗಂಜಿನ ತೊಗೊಳೋದು. ಹಾಗೆ ನಮ್ಮ ಅಮ್ಮನಿಗೆ ಕೂಡ ಕುಡಿಲಿಕ್ಕೆ ಹೇಳಿದೆ.
ಫಸ್ಟ್ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಆಮೇಲೆ ನಮ್ಮಮ್ಮ ಕೂಡ ಕುಡಿದ್ರು. ನೋಡಿದ್ರಲ್ಲ ನನ್ನ ಮಗಳು ಯಾವ ರೀತಿ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಸ್ವಲ್ಪ ಕುಡಿಲಿಲ್ಲ ಫಸ್ಟ್, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಕುಡಿತಿರೋದು, ಹಾಗಾಗಿ ಅವಳಿಗೂ ಟೇಸ್ಟ್ ಒಂಥರ ಡಿಫ್ರೆನ್ಸ್ ಅನಿಸ್ತು. ಹಾಗೆ ನಾವು ಅಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ನಾವು ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡ್ಬಿಟ್ಟು ಬಂದ್ವಿ. ಇಲ್ಲಿ ನಮ್ಮ ಮನೆಯಲ್ಲಿ ಓಲ್ಡ್ ಫ್ಯಾನ್ಗೆ ಸ್ವಿಚ್ ಬೇಕಿತ್ತು, ಅಂದರೆ ಕಂಟ್ರೋಲರ್ ಬೇಕಿತ್ತು, ಅದು ತೊಗೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಿಮಗೆ ಏನೇ ಎಲೆಕ್ಟ್ರಿಕ್ ಐಟಮ್ ಬೇಕು ಅಂದರೂ ನಾವು ಇದೇ ಅಂಗಡಿಗೆ ಬರೋದು. ಇದು ಹೋಲ್ಸೇಲ್ ಅಂಗಡಿ. ಹಾಗೆ ನನ್ನ ಹಸ್ಬೆಂಡ್ ಮನೇಲಿ ಹೊಸ ಮನೆ ಕಟ್ಸಿದ್ರಲ್ವ, ಅದಕ್ಕೆ ಎಲೆಕ್ಟ್ರಿಕಲ್ ಐಟಮು, ಸ್ವಿಚ್ ಬೋರ್ಡ್ಸು, ಫ್ಯಾನಿಂದು ಪ್ರತಿಯೊಂದು ನಾವು ಇಲ್ಲೇ ತೊಗೊಂಡೋಗಿರೋದು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಇದು ಬಂದು ಸ್ವಿಚ್ದು ಕಂಟ್ರೋಲರ್, ಅಂದರೆ ಸ್ಪೀಡ್ ಮಾಡ್ತೀವಲ್ವ, 1 ಸ್ಪೀಡು 2 ಸ್ಪೀಡು ಅದ್ರ ತೊಗೊಂಡ್ವಿ. ಇದು ಕೂಡ ತೋರಿಸ್ತಾ ಇದ್ರು ರಾಮೋ ಅಂತ ಹೇಳ್ಬಿಟ್ಟು, ಇದು ಹೈ ಕ್ವಾಲಿಟಿದು ಅಂತ ಹೇಳ್ಬಿಟ್ಟು. ನಾವು ಇದು ಕೂಡ ಒಳ್ಳೆ ಕ್ವಾಲಿಟಿದು ಅಂತಲೇ ಹೇಳಿದರು. ಇದನ್ನು ತೊಗೊಂಬಿಟ್ಟು ಬಂದ್ವಿ. ಹಾಗೆ ತರಕಾರಿ ಕೂಡ ಫ್ರೆಶ್ ಆಗಿತ್ತು, ನಾವು ತೊಗೋಬೇಕಿತ್ತು, ಸಂಜೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋದ್ವಿ. ನಮ್ಮ ಅಮ್ಮಂದು ಮೊಬೈಲು ಸ್ವಲ್ಪ ರಿಪೇರಿಗಿತ್ತು, ಅಂದರೆ ಮೊಬೈಲ್ ಚಾರ್ಜ್ ಆಗ್ತೀವಲ್ವ, ಅದು ನಿಲ್ತಾ ಇರಲಿಲ್ಲ. ಹಾಗಾಗಿ ಬೇರೆ ಕೀಪ್ಯಾಡ್ ಸೆಟ್ ಕೂಡ ಅವೈಲೇಬಲ್ ಇರಲಿಲ್ಲ. ಕೇಳಿದ್ವಿ ಹೊಸ ಫೋನ್ ತೋರಿಸಿ ಅಂತ, ಬಟ್ ಇಲ್ಲ ಅಂತ ಹೇಳಿದರು. ಅದಕ್ಕೆ ಬೇರೆ ಶಾಪ್ ಹತ್ರನೂ ಹೋಗಿ ಎನ್ಕ್ವೈರಿ ಮಾಡೋಣ ಅಂತ ಹೊರಟ್ವಿ, ಬಟ್ ಅಲ್ಲೂ ಕ್ಲೋಸ್ ಆಗಿತ್ತು ಶಾಪು, ಏಕೆಂದರೆ ಸಂಡೇ ಆಗಿರೋದ್ರಿಂದ. ನಾವು ಕೂಡ ಹಾಗೆ ರಿಟರ್ನ್ ಬಂದ್ವಿ. ಹಾಗೆ ಇಲ್ಲಿ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಹ್ಯಾಂಡ್ ವರ್ಕು, ಬಟ್ ಪ್ರೈಸು ಕೂಡ ಅಷ್ಟೇ ಇರುತ್ತೆ. ಹಾಗೆ ಅಮ್ಮ ಸ್ಟಿಕ್ಕರ್ ಊರಲ್ಲೇ ಮರ್ತು ಬಂದಿದ್ರು, ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿದ್ವು, ಅದಕ್ಕೆ ತರೋಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ಸ್ಟೋರಿಗೆ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ವೆರೈಟಿ ಸ್ಟಿಕ್ಕರ್ ಇದ್ದು, ಬಟ್ ನಮ್ಮ ಅಮ್ಮನಿಗೆ ಅದೇ ಅಂದರೆ ಮೊದಲಿಂದನೂ ಇಟ್ಕೊಂಬಂದಿರಲ್ಲ, ಅದೇ ಥರದ ಸ್ಟಿಕ್ಕರ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಹಾಗೆ ನಾನು ಕೂಡ ನೋಡ್ತಾ ಇದ್ದೆ ಯಾವುದಾದ್ರು ಸ್ಟಿಕ್ಕರ್ ತೊಗೊಳ್ಳೋಣ ಅಂತೇಳಿ. ಯಾವುದೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಮಗಳಿಗೆ ಏನಾದ್ರು ತೊಗೊಂಡು ನೋಡಿದೆ, ಬಟ್ ಅವಳಿಗೂ ಏನೋ ಇಷ್ಟ ಆಗಲಿಲ್ಲ. ಹಾಗಾಗಿ ನಮ್ಮಮ್ಮ ಒಂದು ಸ್ಟಿಕ್ಕರ್ ತೊಗೊಂಡ್ಬಿಟ್ಟು ವಾಪಸ್ ಬಂದ್ವಿ. ಬಂದೀವಿ. ಅನಿ ಕಿವಿಗಳು ನೋಡ್ತಾ ಇದ್ದೀನಮ್ಮ, ಚೆನ್ನಾಗಿದ್ದಾವಾ ಅನಿ? ನಿಮಗೆ ಬೇಕಾ? ಲೋಡಲ್ಲಿ ನಿಮಗೆ ಬೇಕಾ? ಇತ್ತೀಚೆಗೆ ನನ್ನ ಮಗಳು ಕಿವಿಗಳದ್ದು ಇಯರಿಂಗ್ಸು, ಕಿವಿ ನೋಡೋದು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅವಳು ಕೂಡ ನೋಡ್ತಾ ಇದ್ಲು. ನನಗೂ ಹುಷಾರಿಲ್ಲಲ್ವಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟಿದ್ದೆ. ಅಮ್ಮ ಇಲ್ಲಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವ, ಅದನ್ನೆಲ್ಲ ತೆಗೆದು ಒಣ ಹಾಕ್ತಾಯಿದ್ರು. ನಾನು ಹೆಲ್ಪ್ ಮಾಡಲ ಅಂದರೆ ಬೇಡ, ನೀನು ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಹಾಗೆ ಬಾಯೆಲ್ಲ ಒಂಥರ ಟೇಸ್ಟ್ ಇರಲಿಲ್ವಲ್ಲ, ಹಾಗಾಗಿ ನಾನು ಇಲ್ಲಿ ಖರ್ಜೂರ ತಿನ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.